ಹಾಯ್ ಮಕ್ಕಳೇ, ಇವತ್ತು ನಾನು ನಿಮಗೆ ಒಂದು ಮಜವಾದ ಕಥೆಯನ್ನ ಹೇಳ್ತೀನಿ. ಒಂದಾನೊಂದು ಕಾಡಿನಲ್ಲಿ ಒಂದು ದೊಡ್ಡ ಮರವಿತ್ತು. ಆ ಮರಕ್ಕೆ ವರ್ಷಕ್ಕೆ ಒಂದೇ ಒಂದು ಹಣ್ಣು ಬಿಡ್ತಾ ಇತ್ತು. ಆ ಹಣ್ಣು ಸಾಮಾನ್ಯ ಹಣ್ಣಲ್ಲ. ಅದನ್ನು ತಿಂದವರಿಗೆ ಒಳ್ಳೆಯ ಗುಣ, ಒಳ್ಳೆಯ ಬುದ್ಧಿಶಕ್ತಿ ಬರ್ತಾ ಇತ್ತು. ಯಾರಾದರೂ ತಿಂದರೆ ಧೈರ್ಯ ಬರ್ತಾ ಇತ್ತು. ಇನ್ನೊಬ್ಬರು ತಿಂದರೆ ಬುದ್ಧಿವಂತಿಕೆ ಹೆಚ್ಚಾಗುತ್ತಿತ್ತು. ಮತ್ತೊಬ್ಬರು ತಿಂದರೆ ದಯೆ ಹೆಚ್ಚಾಗುತ್ತಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಆ ಹಣ್ಣಿಗಾಗಿ ಕಾಯ್ತಾ ಇದ್ರು. ನಾನು ಕೋತಿಯಣ್ಣ ಪ್ರತಿದಿನ ಆ ಮರವನ್ನು ನೋಡಲು ಹೋಗ್ತಾ ಇದ್ದೆ. ಒಂದು ದಿನ ಬೆಳಗ್ಗೆ ನೋಡಿದರೆ ಅಯ್ಯೋ, ಹಣ್ಣೇ ಕಾಣ್ತಾ ಇಲ್ಲ. ಯಾರು ತಿಂದರು ಎಂದು ಜೋರಾಗಿ ಕೇಳಿದೆ. ಅಷ್ಟರಲ್ಲಿ ಒಂದು ಮೊಲ ಓಡಿ 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 ಬಂತು. ಮೊಲ ಹೇಳ್ತು, ನಾನಲ್ಲ ಕೋತಿಯಣ್ಣ, ನಾನು ಕ್ಯಾರೆಟ್ ತಿಂತಾ ಇದ್ದೀನಿ. ಆಗ ಒಂದು ಅಳಿಲು ಬಂತು. ಅಳಿಲು ಕೂಡ ನಾನು ತಿಂದಿಲ್ಲ, ನಾನು ಬೀಜಗಳನ್ನು ತಿನ್ನುತ್ತಿದೆ ಎಂದು ಹೇಳಿತು. ಆಗ ಗಿಳಿ ಕಿಚ್ ಕಿಚ್ ಕಿಚ್, ನಾನು ಕೂಡ ನೋಡಿಲ್ಲ ಎಂದು ಹೇಳಿತು. ಆಗ ನಾನು ಹೇಳಿದೆ, ಸರಿ, ಎಲ್ಲರೂ ಡಿಟೆಕ್ಟಿವ್ ಆಗೋಣ. ಎಲ್ಲರೂ ನೆಲದಲ್ಲಿ ಹೆಜ್ಜೆ ಗುರುತು ಹುಡುಕಲು ಶುರು ಮಾಡಿದರು. ಹಠಾತ್ತನೆ ಚಿಕ್ಕ ಚಿಕ್ಕ ಹೆಜ್ಜೆ ಗುರುತುಗಳು ಕಂಡವು. ಅವು ಯಾರು ಗೊತ್ತಾ ಎಂದು ಕೇಳಿದರು. ಒಂದು ಮುಳ್ಳು ಹಂದಿಯದ್ದು ಎಂದು ಕಂಡು ಹಿಡಿದರು. ಎಲ್ಲರೂ ಅದರ ಮನೆಗೆ ಹೋದವು. ಮುಳ್ಳು ಹಂದಿ ಭಯದಿಂದ ನಡುಗುತ್ತಾ ಹೇಳಿತು, ಕ್ಷಮಿಸಿ ಕ್ಷಮಿಸಿ, ನಾನು ಹಣ್ಣು ಕದಿಯಲಿಲ್ಲ ಎಂದು. ನನಗೆ ಗಾಯವಾಗಿದೆ. ಮರದ ಕೆಳಗೆ ಬಿದ್ದಿದ್ದ ಹಣ್ಣನ್ನು ಮಾತ್ರ ತೆಗೆದುಕೊಂಡು ತಿಂದೆ ಎಂದು ಹೇಳಿತು. ಎಲ್ಲರೂ ಮನೆ ಒಳಗೆ ನೋಡಿದೆವು. ಅಲ್ಲಿ ಮಾಯಾ ಹಣ್ಣು ಹಾಗೇ ಇತ್ತು. ಆದರೆ ಅದರ ಅರ್ಧ ಭಾಗವನ್ನು ಒಂದು ಪುಟ್ಟ ಅಳಿಲಿಗೆ ತಿನ್ನಿಸುತ್ತಿತ್ತು. ನಾನು ಆಶ್ಚರ್ಯದಿಂದ ಕೇಳಿದೆ, ನೀನೇ ತಿನ್ನಬಹುದಲ್ಲವಾ? ಮುಳ್ಳು ಹಂದಿ ನಗುತ್ತಾ ಹೇಳಿತು, ನಾನು ಗುಣವನ್ನು ಒಬ್ಬನೇ ಇಟ್ಟುಕೊಂಡರೆ ಏನು ಪ್ರಯೋಜನ? ಹಂಚಿಕೊಂಡರೆ ಎಲ್ಲರೂ ಸಂತೋಷದಿಂದ ಇರಬಹುದು ಎಂದಿತು. ಅಷ್ಟರಲ್ಲಿ ಒಂದು ಅದ್ಭುತ ನಡೆಯಿತು. ಮಾಯಾ ಹಣ್ಣು ಚಿನ್ನದ ಬೆಳಕಿನಿಂದ ಮಿನುಗಲು ಶುರುವಾಗಿತು. ಹಣ್ಣಿನಿಂದ ಒಂದು ಸಿಹಿ ಧ್ವನಿ ಕೇಳಿಸಿತು, ಒಳ್ಳೆಯ ಮನಸ್ಸೇ ನಿಜವಾದ ಮಾಯಾಶಕ್ತಿ ಎಂದು. ಅಷ್ಟರಲ್ಲಿ ಕಾಡಿನ ಎಲ್ಲ ಮರಗಳಿಗೂ ನೂರಾರು ಹೊಸ ಮಾವಿನ ಹಣ್ಣುಗಳು ಬಂದವು. ಎಲ್ಲ ಪ್ರಾಣಿಗಳು ಖುಷಿಯಿಂದ ಕುಣಿದವು. ಕೋತಿ ಹಣ್ಣ ಹೇಳಿತು, ಒಳ್ಳೆಯ ವಸ್ತುಗಳನ್ನು ಹಂಚಿಕೊಂಡರೆ ಸಂತೋಷ ಹೆಚ್ಚಾಗುತ್ತದೆ. ದಯೆ, ಸಹಾಯ ಮತ್ತು ಒಳ್ಳೆಯ ಮನಸ್ಸೇ ನಿಜವಾದ ಮಾಯಾಶಕ್ತಿ. ಇದೇ ಈ ಕಥೆಯ ನೀತಿ. ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.